ನಿಮಿಷ ಮತ್ತೆ ಈಗ ಎಲ್ಲ ಹಳೆಯನ್ನು ಪೂಜೆ ಮಾಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಇದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತೊಟ್ಲಾಗ ಹಾಕ್ತೀವಿ, ಹಾಗಾಗಿ 21 ದಿನಕ್ಕೆ ತೊಟ್ಲಾಗ ಹಾಕ್ತೀವಲ್ಲ, ಹಾಗಾಗಿ ಹೆಸರು ಕೂಡ ಮೆನ್ಷನ್ ಮಾಡ್ತೀವಿ ಏನು ಇರ್ತೀವಿ ಅಂತ. ಸೊ ಎಲ್ರೂ ಬಂದಿದ್ದೀವಿ. ಸೊ ಇವತ್ತು ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ. ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ರು ಒಂದೊಂದು ಕೆಲಸ ಮಾಡ್ತೀವಿ, ಯಾರು ಸುಮ್ಮನೆ ಇಲ್ಲ. ಒಬ್ರು ಅಡಿಗೆ ಏನೇನ್ ಮಾಡಿದಾರನ್ನ ಚೆಕ್ ಮಾಡೋದು, ಒಬ್ರು ಕಲಿಸ್ಕೊಡೋದು, ನಾನು ಹೊಳೋದು, ಆಮೇಲೆ ಆ ಕಡೆ ಎಲ್ಲ ಹೋಳಿಗೆ ಚಪಾತಿ ಅದೆಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಒಂದ್ ರೌಂಡ್ ಎಲ್ಲಾ ಕಡೆ ವಿಡಿಯೋನ ಮಾಡ್ತೀನಿ, ನೋಡ್ಕೊಂಡು ಏನದು ನಾವೆಲ್ಲ ಚಂದ ನೋಡಿ ಮನೆ ಯಜಮಾನ್ಗಳು ನಾವು ಹೆಂಗೆ ಕೂತೀವಿ ನೋಡಿ ನಾವೆಲ್ಲ ಹಂಗೆ ತೆಗಿ. ಹಾಯ್ ಮೇಡಮ್, ಹಾಯ್ ಮಾಡಿ, ಹಾಯ್ ಮೇಡಮ್, ಹಾಯ್ ಸ್ಮೈಲ್ ಮೇಡಮ್. ಪಾಪ ಮಾಡೋಕೆ ಹೋಗು. ಅಮ್ಮು ಬಾಯ್ ಮಾಡಿ, ಬಾಯ್. ಉಪ ಕೊಡು. ಫ್ರೆಂಡ್ಸ್, ಇನ್ನು ಈ ತೊಟ್ಲ ಬಂದು ನಂದೇ. ನನ್ನ ಮಗನಿಗೆ ತೊಟ್ಲ ಹಾಕಿದಾಗ ಫಸ್ಟ್ ಟೈಮ್ ನಾನು ತೊಗೊಂಡು ಬಂದಿರೋದು. ಹಾಗಾಗಿ ಅಲ್ಲಿ ತನಕ ಇಲ್ಲಿವರೆಗೂ 10 ವರ್ಷ ಆಯಿತು. ನಮ್ಮ ಮನೆಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಜನರಿಗೆ ಕೊಟ್ಟಿದ್ದೀನಿ. ಆ್ಯಂಡ್ ತೊಟ್ಲು ತೂಗಬೇಕಂತೆ, ಮನೇಲಿ ಇಡಬಾರ್ದಂತೆ. ಹಾಗಾಗಿ ಎಲ್ಲರೂ ಹಡಿದ್ರೂ ಕೂಡ ಫಸ್ಟಿಗೆ ನನ್ನ ತೊಟ್ಲನೇ ಹೋಗಿ ಯೂಸ್ ಮಾಡ್ತಾರೆ. ಅದಾದಮೇಲೆ ಹೊಸದು ತೊಗೊಂಡು ಗಂಡ ಮನೆಗೆ ಹೋಗುವಾಗ ಹೋಗ್ತಾರೆ. ಆ್ಯಂಡ್ ಈ ಪೂಜೆ ಕೂಡ ನಾನೇ ಮಾಡಿದ್ದೀನಿ. ಚೆನ್ನಾಗಿ ಮಾಡಿದ್ದೀನಲ್ಲ. ನಮ್ಮ ಕಡೆ ಹೀಗೆ ಮಾಡೋದು, ಕೆಲವೊಂದು ಕಡೆ ಕೆಲವೊಂದು ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ತೊಟ್ಲ ಬಂದುಬಿಟ್ಟು ಒಂದು 10 ವರ್ಷದಿಂದ ಇದರ ಪ್ರೈಸು 5000 ಇತ್ತು. ಬಟ್ ಇವಾಗ ತುಂಬ ಕಾಸ್ಟ್ಲಿ ಅಂತ ಹೇಳ್ಬೋದು. 10 ಏನೋ ಇರ್ಬೋದು ಮೇ ಬಿ. ಅಥವಾ ಇದು ನಾವು ಆ್ಯಕ್ಚುಲಿ ಹೇಳಿ ಆರ್ಡರ್ ಕಟ್ ಮಾಡಿಸಿರೋದು. ಹಾಗಾಗಿ ಆವಾಗ 5000 ಬಿದ್ದಿದೆ. ಬಟ್ ಇವಾಗಲೂ 5000 ಸಿಗುತ್ತೆ. ಬಟ್ ಅಷ್ಟೊಂದು ಸರಿ ಇರಲ್ಲ. ಹೇಳಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ರೆ ಒಂದು 10,000 ತನಕ ಬೀಳ್ಬೋದು. ಹಾಗಾಗಿ ಇನ್ಫಾರ್ಮೇಷನ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಲ್ವಾ, ಹಾಗಾಗಿ ಹೇಳಿದ್ದೀನಿ. ಇನ್ನು ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮುಗೀತಲ್ವ. ಲಾಸ್ಟಿಗೆ ಕಾಯಿ ಹೊಡೆದು ಬಿಟ್ಟನೆ ಅಂತಂದರೆ ನನ್ನ ಕೆಲಸ ಅಂತೂ ಮುಗೀತಪ್ಪ. ಇನ್ನು ಬೆಳಗ್ಗೆಯಿಂದ ಫುಲ್ ಡೇ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದೆ. ಆ್ಯಂಡ್ ಅಡುಗೆ ಎಲ್ಲ ಮಾಡೋದಿತ್ತಲ್ಲ, ಹಾಗಾಗಿ ಸ್ಯಾರಿ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ. ಅದಾದಮೇಲೆ ಬೇರೆ ಸ್ಯಾರಿನ ಯೂಸ್ ಮಾಡಿದ್ರಾಯ್ತು, ಹಾಕ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು ಅವಳಿಗೆ ಹಾಕೋಕ್ಕಂತೂ ಹಾಸಿಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀನಿ, ಮೆತ್ತಗೆ ಮಾಡಿದ್ದೀನಿ. ಯಾಕಂದರೆ ಮಕ್ಕಳು ಚೆನ್ನಾಗಿ ಮಲ್ಕೋಬೇಕು ಅಂದರೆ ಹಾಸಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀಟಾಗಿ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಕಡೆ ಪೂಜೆ ಕೂಡ ಮುಗೀತು. ಇನ್ನು ಅವರು ಬಂದು ಹೆಸರಿಟ್ಟು, ಅತ್ತೆ ಅಂದರೂ ಹೆಸರಿಡಬೇಕು. ಹೆಸರಿಟ್ಟ ಮೇಲೆ ಫೈನಲಿ ಕೆಲಸ ಅಂತೂ ಮುಗಿದೇ ಬಿಡುತ್ತೆ. ಇನ್ನು ಇವಳಂತೂ ಮಹಾರಾಣಿ ಆರಾಮ್ಸೆ ಆಗಿ ಮಲ್ಕೊಂಡಿದ್ದಾಳೆ. ಬನ್ನಿ, ಇವಾಗ ಅವ್ರದ್ದು ಊಟ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಇವರು ಊಟ ಮುಗಿಸ್ಕೊಂಡು ಅದಾದಮೇಲೆ ಹೆಸರಿಡ್ತಾರೆ. ಕಲ್ಸಿಟ್ಟಿದ್ದು ಬಿಡ್ಕಡೆ ಅಲ್ಲಿ ಕಡ್ಲಿ ಇಟ್ಟಿಟ್ರ ಕೊಡ್ರಿ. ಈಗ ಮಾಡಕತ್ತಿ ಊಟ ಕೊಡು. ಎಲ್ಲ ನೀಟಾಗಿ ಬೆಳಗ್ಗೆ ಬರಬೇಕು. ಇಲ್ಲಿ ಕಡೆ ಕೊಡ್ತೀನಿ ಬಾ ನಿನಗ.
ಯಾಕ ಚಂದ ಮಾಡ್ಕೋಕೋದ್ಲ ಇನ್ನು ಅಲ್ಲಿ ತೊಟ್ಲ ಕೆಳಗಡೆ ಊಟ ಮಾಡ್ತಾಯಿದ್ರು. ಇನ್ನು ಊಟ ಮಾಡಿ ಅದಾದಮೇಲೆ ತೊಟ್ಲಿಗೆ ಹಾಕ್ತಾರೆ. ಇನ್ನು ಬಂದಿರೋ ಗೆಸ್ಟಲ್ಲಿ ಒಬ್ಬರು ಕೆಲವೊಬ್ಬರು ಎಲ್ಲಿ ಡೆಲಿವರಿ ಆಗಿತ್ತು ಅವ್ರ ಮನೇಲಿ ಊಟ ಮಾಡಲ್ಲ, ಕೆಲವೊಬ್ಬರು ಅದು ಪಾಲನೆ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಏನಾದರೂ ನಾಷ್ಟ ಏನಾದರೂ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ನಮ್ಮ ಮನೆ, ಆಲ್ಮೋಸ್ಟ್ ನೋಡಿರ್ತೀರ. ಹಾಗಾಗಿ ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಹೋಗಿ ನಾಷ್ಟ ಮಾಡಿ ಅವ್ರಿಗೆ ತಿನ್ನಿಸಿ ಇನ್ನು ವಾಪಸ್ ಈ ಕಡೆ ಕರ್ಕೊಂಡು ಬಂದೆ. ಇಷ್ಟೊತ್ತನ ಎಲ್ರಿಗೂ ಊಟ ಕೂಡ ಕೊಟ್ಟಿದ್ದಾರೆ. ಊಟ ಎಲ್ಲ ಆಯಿತು. ಇನ್ನೂ ಹೆಸರಿಡಬೇಕು ಅಂದರೆ 4 ಗಂಟೆಗೇನೋ ಹೆಸರಿಡ್ತಾರೆ. ಸೊ ಏನಿಡ್ತಾರೆ ಅಂತಂದರೆ ಲಕ್ಷ್ಮಿ ಅಂತ ಹೇಳಿದ್ದಾರೆ. ಲಕ್ಷ್ಮಿ ಅಂತ ಇಡ್ತಾರೆ. ಅಂದರೆ 5 ದೇವ್ರ ಹೆಸರಿಟ್ಟು ಲಾಸ್ಟಿಗೆ ಏನು 5ನೇದು ಇಡ್ತಾರಲ್ವ ಅದನ್ನೇ ಕರೀತಾರೆ. ಹಾಗಾಗಿ ಸೊ ಎಲ್ಲರೂ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಅಷ್ಟು ಜನ ಸೇರಿ ಕೆಲಸ ಮಾಡಿ ಇನ್ನು ಎಲ್ಲರೂ ಮೀಟಾಗಿ ಒಬ್ರೊಬ್ಬರು ಒಂದೊಂದು ಕೆಲಸ ಮಾಡಿದ್ವಿ. ಹಾಗಾಗಿ ಅಷ್ಟೊಂದು ಹೆವಿ ಅಂತ ಏನು ಅನ್ನಿಸ್ಲಿಲ್ಲ. ಆ್ಯಂಡ್ ಕೆಲಸ ಎಲ್ಲ ಆದಮೇಲೆ ಇನ್ನು ಇಲ್ಲೆಲ್ಲ ಬಾಯ್ಸಿಗೆ ಊಟ ಕೊಡ್ತಾಯಿದ್ದಾರೆ. ಅವ್ರದ್ದು ಕೂಡ ಊಟ ಮುಗೀತಾ ಇದೆ. ಇನ್ನು ನಾವು ಕೂಡ ಊಟ ಮುಗಿಸ್ಕೊಂಡು ಊರಿಗೆ ಹೊರಡ್ತಾ ಇದ್ದೀವಿ. 5 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಇವಳು ಮಾತ್ರ ಹೇಳ್ತಾನೆ ಇಲ್ಲ. ಕೆಲವೊಂದು ವಿಡಿಯೋ ಮಾಡ್ಕೊಳ್ಳೋಣ ಎಬ್ಸೋಣ ಅಂತಂದರೆ ಹೇಳ್ತಾನೆ ಇಲ್ಲ. ನೈಟು ಫುಲ್ ಎದ್ದಿರ್ತಾಳಂತೆ. ಡೇ ಫುಲ್ ಮಲ್ಕೊಂಡಿರೋದು. ಎಷ್ಟೇ ಇವಾಗ ನೋಡಿ ಎಷ್ಟು ಜನ ಇದ್ದೀವಿ, ಅಷ್ಟು ಜನ ಸೌಂಡು, ಮಕ್ಕಳು ಗಲಾಟೆ ಸಿಕ್ಕಾಪಟ್ಟೆ ಇದೆ. ಆ ಸಿಕ್ಕಾಪಟ್ಟೆ ಅದರಲ್ಲಿ ಕೂಡ ಫ್ಯಾನ್ ಕೂಡ ಹಾಕಿಲ್ಲ. ಯಾಕಂದರೆ ಪೂಜೆ ಮಾಡಿರೋದ್ರಿಂದ ಆರತಿ ಎಲ್ಲ ಇರುತ್ತೆ, ಅದೆಲ್ಲ ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಚ್ಚಿರಲಿಲ್ಲ. ಆ ದಗಿಯಲ್ಲೇ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು ಅಂದರೆ ನಾನು ಎಬ್ಸಿದ್ರೂ ಹೇಳ್ತಾ ಇರಲಿಲ್ಲ. ಹಾಗಾಗಿ ಸೊ ಹಾಗೆ ಬಿಟ್ಟಿದ್ವಿ. ಎಷ್ಟು ಚೂಟಿದ್ರು ಮಾಡಿದ್ರೂ ಸ್ವಲ್ಪನೂ ಕೂಡ ಅಳ್ಗಾಡ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಇನ್ನು ಹುಡುಗರದೆಲ್ಲ ಊಟ ಆದಮೇಲೆ ಇನ್ನು ಇವರೆಲ್ಲರೂ ಊಟ ಮಾಡ್ತಾಯಿದ್ದಾರೆ. ಇನ್ನು ನಾನು ಕೂಡ ಊಟ ಮಾಡಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ ಇದ್ದಾರಲ್ವ ಅಷ್ಟು ಜನ ಒಂದೊಂದು ಕೆಲಸನ ಮಾಡಿದ್ದಾರೆ. ಕೆಲವೊಬ್ಬರು ಪಲ್ಯನ ಮಾಡಿದ್ದಾರೆ, ಕೆಲವೊಬ್ಬರು ಹೋಳು ಕೊಟ್ಟಿದ್ದಾರೆ, ಕೆಲವೊಬ್ಬರು ಹೋಳಿಗೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಕೇಳ್ತಾ ಇದೆ ಯಾರು ಚೆನ್ನಾಗಿ ಮಾಡಿದ್ದಾರೆ, ಯಾವ ಅಡುಗೆ ಚೆನ್ನಾಗಿದೆ ಅಂಥೇಳಿ ಹೇಳಿ ಅಂತ ಹೇಳ್ತಾ ಇದ್ದೆ. ಅವರು ಒಬ್ರಿಗೊಬ್ರು ನೋಡಿ ನಗ್ತಾಯಿದ್ರು. ಯಾಕಂದರೆ ಚೆನ್ನಾಗಿತ್ತು. ಬಟ್ ಏನಂದ್ರೆ ಸ್ವಲ್ಪ ಕೆಲವೊಬ್ಬರು ಖಾರ ಎಲ್ಲ ತಿನ್ನಲ್ಲ ಅಲ್ವ, ಹಾಗಾಗಿ ಖಾರ ಸ್ವಲ್ಪ ಕಡಿಮೆನೇ ಹಾಕಿದರು. ನಾನು ಲಾಸ್ಟಿಗೆ ಊಟ ಮಾಡಿದ್ನೆಲ್ಲ ಆವಾಗ ಗೊತ್ತಾಯಿತು. ಕೆಲವೊಬ್ರು ಇಷ್ಟ ಆಗಿರುತ್ತೆ ಕಡಿಮೆ ಖಾರ ಯೂಸ್ ಮಾಡಿ ಅಡುಗೆ ಮಾಡಿರೋದು. ಕೆಲವೊಬ್ರು ಜಾಸ್ತಿ ಖಾರ ತಿನ್ನೋರಿದ್ರೆ ಅವರಿಗೆ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ. ಹಾಗಾಗಿ ಸೊ ಫೈನಲಿ ಎಲ್ಲರೂ ಊಟ ಮಾಡ್ತಾಯಿದ್ರು. ನನಗೂ ಕೂಡ ಕರೆದ್ರು ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನೇನು ನಾನು ಕೂಡ ಊಟ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು ಅನ್ನೋದೊಂದು ಪ್ಲ್ಯಾನಲ್ಲಿದೆ. ಇವಾಗ ಬಂದರೆ ಒಂದು 2 ದಿನನಾದರೂ ಇರಬೇಕು. ಬಂದ ದಿನದಲ್ಲೇ ಹೋಗೋದು ಅಂದರೆ ತುಂಬಾ ಕಷ್ಟ. ಅಂತೂ ಇಂತೂ ಫಂಕ್ಷನ್ ಎಲ್ಲ ಮುಗೀತು. ಹಾಗಾಗಿ ಸೊ ಇನ್ನು ಊರಿಗೆ ಹೊರಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಟೈಮ್ ಹೆಂಗಾಗುತ್ತೋ ಗೊತ್ತಿಲ್ಲ. ಆವಾಗಲೇ 3:30 ಸಮಥಿಂಗ್ ಏನೋ ಆಗ್ಬಿಟ್ಟಿತ್ತು. ಆ್ಯಂಡ್ ಇವನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾಯಿದ್ದ. ಒಂದು ಸ್ವಲ್ಪನೂ ಕೂಡ ಕಿರಿಕಿರಿ ಮಾಡೋದು ಆ ಥರ ಏನಿಲ್ಲ. ಚೆನ್ನಾಗಿ ಆಟ ಆಡ್ತಾಯಿದ್ದ. ಅವನ ಜೊತೆ ಕೂಡ ಕೆಲವೊಂದು ಟೈಮ್ ಸ್ಪೆಂಡ್ ಮಾಡಿದೆ ನಾನು ಕೂಡ. ಇನ್ನು ಇವಳೂ ಕೂಡ ಊಟ ಮಾಡು ಅಂತಂದರೆ ಹಸಿವಿಲ್ಲ ಅದು ಇಲ್ಲ ಅಂಥೇಳಿ ಹೇಳ್ತಾಯಿದ್ಲು. ಯಾಕಂದರೆ ಅದು ಇದು ತಿಂದಿರ್ತಾರಲ್ವ ಫಂಕ್ಷನ್ ಆದಮೇಲೆ. ಹಾಗಾಗಿ ಹಾಗೆ ಬರ್ತೀನಿ ಅಂತ ಹೇಳ್ತಾಯಿದ್ಲು. ಸ್ವಲ್ಪ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಸ್ವಲ್ಪ ಊಟನ ಮುಗಿಸ್ಕೊಳ್ತೀನಿ. ಕುರ್ಚಿ ಹಾಕು ಇಲ್ಲೇ ತಾಯಿಲೆ ಹುಗ್ಗಿ ಮುಣಿಸ್ತೇನೆ ಇಲ್ಲ ಕೊಡಕ್ಕೆ ತಗೊಂಬ ಏನಾಯ್ತು ಈಗ ಎಷ್ಟು ತಗೊಂಡಿದ್ದು ಇಷ್ಟು ಹೋಗ್ತದ ಏನೇನೋ ತಿಂದಿನ ಅದಕ್ಕೆ ಅದೆಲ್ಲ ವಿಡಿಯೋ ಮಾಡ್ಕೊತ ಅಲ್ಲೇ ತರ್ಬೇಕಿಲ್ಲ ಅಲ್ಲೇ ಅದು ಅಯ್ಯ ಮತ್ತೇನೋ ಅಲ್ಲೇ ಕುಂತ್ರು ಒಟ್ಟು ಒಮ್ಮೆ ಒತ್ತಟ್ಟು ಒಟ್ಟು ಹೊರಗೆ ಇದು ಹಪ್ಪಳ ಎಲ್ಲ ಇಡ್ಬೇಕಲ್ಲ ಇಲ್ಲ ನಡೀತು
ನಾನು ಇದು ನೆವದೆ ಇಲ್ಲ ನೆವದೆ ಅಲ್ಲ ಆ ಗಂಗಾದ ತುಪ್ಪ ಹುಗ್ಗಿ ಸ್ವಲ್ಪ ಫ್ರೆಂಡ್ಸ್ ಇಷ್ಟೊತ್ತನ ಕೆಲಸ ಆಯಿತು, ಎಲ್ಲ ಅಡುಗೆ ಕೂಡ ಆಯಿತು, ಎಲ್ಲ ಕಾರ್ಯಕ್ರಮ ಮುಗೀತು. ನಾನು ಆ್ಯಕ್ಚುಲಿ ಏನಂದ್ರೆ ಇವಳ್ದು ಸ್ವಲ್ಪ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಇವಳು ಹೇಳಲ್ಲ. ಇವಳು ನೈಟ್ ಹೇಳ್ತಾಳೆ, ಮಾರ್ನಿಂಗು ಮಲ್ಕೋತಾಳಂತ. ಹಾಗಾಗಿ ಎಬ್ಸಕ್ಕೆ ನೋಡೋಣ, ಟ್ರೈ ಮಾಡೋಣ, ಒಂದು 2 ನಿಮಿಷನಾದರೂ ವಿಡಿಯೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಫೇಸ್ ಏನು ನಾನು ಸ್ವಲ್ಪ ಬೇಡ ಕುಡಿಗಿಡು ಫೇಸ್ ಏನು ನಾನೇನು ತೋರಿಸಲ್ಲ, ಸ್ವಲ್ಪ ನೆದರಾಗ್ಬಿಡುತ್ತೆ ಆಲ್ಮೋಸ್ಟ್. ಹಾಗಾಗಿ ಒಂದು 3-4 ಮಂತ್ಸ್ ಆದಮೇಲೆ ಬೇಕಾದ್ರೆ ಫೇಸ್ ಹಾಕ್ತೀನಿ. ಅಲ್ಲಿ ತನಕ ಜಸ್ಟ್ ನಾರ್ಮಲ್ ಒಂದು ವಿಡಿಯೋ ಮಾಡ್ಕೋತೀನಿ ಅಷ್ಟೇ. ಬಾ ಊಟ ಮಾಡಮ್ಮ. ಹಣ ಎಲ್ಬೋದು ಆ ಕಡೆ ಊರು ಹುಗ್ಗಿ ಮಾತ್ರ ಮಸ್ತ್ ಸ್ಪೆಷಲ್ ಇದ್ದಿದ್ದು ನಾವು ಏನು ಮಾಡಲ್ಲ. ಅದು ಉಣ್ಬೇಕು. ಇನ್ನು ಬೇಗ ಬೇಗ ಊಟ ಮಾಡಿ 5 o'clock ಹೋಗ್ಬೇಕು, ಬಸ್ ಬರುತ್ತಾ. ಬಟ್ ಇನ್ನೊಂದು ಏನು ತುಂಬ ಕಷ್ಟ, ಫಂಕ್ಷನ್ ಎಲ್ಲ ಮುಗಿದು ಇವತ್ತೊಂದು ದಿನ ಫುಲ್ಲು ಡೇ ಇದ್ದು ಮಾರನೇ ದಿನ ಹೋಗ್ಬೇಕನ್ನೋದು ತುಂಬ ಇಷ್ಟ ಆಗುತ್ತೆ. ಬಟ್ ಏನಂದ್ರೆ ಫಂಕ್ಷನ್ ಈಗ 5 ಗಂಟೆಗೆ ಹೋದ್ವಿ ಅಂದ್ರೆ ಫಂಕ್ಷನ್ ಎಲ್ಲ ಅರ್ಧಂಬರ್ಧ ಆದಂಗೆ ಅನಿಸ್ತದೆ, ಒಟ್ಟ ಕಂಫರ್ಟಬಲ್ ಅಂತ ಅನ್ಸಲ್ಲ. ಅದು ತಾನೇ ವಿಡಿಯೋ ನಾಳೆ ಸ್ಕೂಲ್ ಇರೋದ್ರಿಂದ ಇವಾಗ 5 ಗಂಟೆ ಬಸ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡೀವಿ. ಹಾಗಾಗಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಬ್ಯಾಗ್ ತೊಗೊಂಡು ಇನ್ನು ಹೋಗ್ತಾ ಇರೋದೆ. ಸೊ ಅಲ್ಲಿ ತನಕ ಊಟ ಮುಗಿಸ್ಕೊಂಡು ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಬಾಯ್. ಎಬ್ಬಿಸ್ಬೇಕಂದ್ರೆ ಹೇಳೋದಕ್ಕೆ ಹೇಳ್ತಾ ಈಗ ಹಾಲು ಕುಡಿಸೋಕೆ ಅದ ಕಡೆ ಮಮ್ಮಿ ಅಲೆ ಅಕುನಾಗ ಮುನಾಯ ಸರೆ ನಿಡಲೆ ಜೋಜೋಯನಿ 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 ಅಲ್ಲಿ ಸ್ಯಾತ ಮುನಾಯ ನಿಡಲೆ ಜೋಜೋಯನಿ ಅಕನಾಗಮನಾಯ ಸರೆ ನಿಡಲಿ ಜೋಜೋ ಎನ್ನೀರೆ ಅಲ್ಲಿ ಅಕನಾಗಮನಾಯ ಸರೆ ನಿಡಲಿ ಜೋಜೋ ನೀರೆ ಕೊಂಡಾಲ ಉಕ್ಕಿರುಳಿ ಭಾಜಂದ್ಯಾಗಲಲೆ ಜೋಜೋಯ್ ಉಕ್ಕಿರುಳಿ ಭಾಜಂದ್ಯಾಗಲಲೆ ಜೋಜೋಯ್ ಜೋಜೋ ಅಂದ್ಬಿಡು ಉಕ್ಕಿನ ಉಳೆ ಸುತ್ತೇಡ ಬನ ತಾತನ್ ತಿರ್ಗ್ಯಾನ ಜೋ ಜೋ ಬಾಳೆ ಕೊಯ್ ಬಾಗಿಲ ಮಾಡೆ ಜೋ 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 ಕೊಡೆ ಪಾಪ ಅಳತ ಅಮ್ಮ ಬೇಕು, ಅಮ್ಮ ಬೇಕದು, ಅದು ಬೇಕು, ಇಸ್ಕೋ ಕಸ್ಕೋ ಇಲ್ಲಂದ್ರ ಹಿಂಗ
ತಾಳ ಜೋ ಜೋ ಹಿಂಗ ಹಾಡಾಡಿ ಹಚ್ಚಿದರ ಕಡಕಾಡ ತಾಳ ಜೋ 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 ಹಾಡಮ್ಮ. ಹ್ಞೂ ಅದು ಎಲ್ಲಿಗೆ ಹೋಗ್ತಾರ ಇಲ್ಲ ಮತ್ತು ಫ್ರೆಂಡ್ಸ್ ಇನ್ನು ಫಂಕ್ಷನ್ ಅಂತೂ ಮುಗೀತು, ಇನ್ನು ಊರಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನಂದರೆ ನನ್ನ ಬ್ಲೌಸ್ದು ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ, ಯಾಕಂದರೆ ಅವಾಗವಾಗ ನೋಡಿರ್ತೀರಲ್ಲ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಕೊಟ್ಟಿದ್ದಾರೆ. ನಾನೇ ಹೊಲ್ಕೊಂಡಿರೋದು, ಬಿಫೋರ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಹಾಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹಾಕ್ಕೊಂಡಿದ್ದೀನಲ್ಲ, ಕಾಟನ್ ಇದೆ ಸಾರಿ, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎನಿವೆ ಸೊ ಊರಿಗೆ ಹೊರಡ್ತಾ ಇದ್ದೀವಿ. ಒಂದು ಕಡೆ ಬೇಜಾರು, ಒಂದು ಕಡೆ ಖುಷಿ. ಹಾಗಾಗಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.